ಅಣ್ಣ ಲೈನ್ ವ್ಯಾಗನರ್ ನಿಲ್ಸಿದಿರಲ್ಲ ಅಣ್ಣ, ಎಷ್ಟು ಗಾಡಿ ಇದೆ ಅಣ್ಣ? ಅಣ್ಣ ಟ್ರಿನಿಟಿ ಕಾರ್ಸ್ ಅಲ್ಲಿ 9 ಗಾಡಿ ವ್ಯಾಗನರ್ ಇದೆ ಅಣ್ಣ. ಬರೀ 1,10,000 ರೂಪಾಯಿಗೆ 5 ಮಾಡಲ್ ಆಗತ್ತೆ. 1,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 1,68,000ಕ್ಕೆ 9 ಮಾಡಲು ಕೊಡ್ತೀನಿ ಸರ್. 2,85,000 ರೂಪಾಯಿಗೆ ಆಗುತ್ತೆ. ಇದು ಬಂದು 2,85,000ಕ್ಕೆ 13 ಮಾಡಲು ವ್ಯಾಗನರ್ ಕೊಡ್ತಾರೆ ಸರ್. ಬರೀ 1,85,000ಕ್ಕೆ 13 ಮಾಡಲು ಆಲ್ಟರ್ನೇಟಿವ್ ಕೊಡ್ತೀನಿ ಸರ್. ಟ್ರಿನಿಟಿ ಕಾರ್ಸ್ ಅಲ್ಲಿ ಓಮಿನಿ ಈಕೋ ಅನ್ನೋ ಎನಿ ಟೈಮ್ ಇದ್ದೇ ಇರ್ತದೆ ಸರ್. ಬರೀ 3,05,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 2,95,000 ಹೇಳ್ತಾರೆ. 2,80,000ಕ್ಕೆ 5,15,000ಕ್ಕೆ 22 ಮಾಡಲು ಈಕೋ ಕೊಡ್ತೀನಿ. 3,05,000 ಹೇಳ್ತಾರೆ. 2,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಬಂದು 2,90,000 ಹೇಳ್ತಾರೆ. 2,80,000ಕ್ಕೆ ಡೀಸೆಲ್ ಗಾಡಿ 10 ಮಾಡಲು ಕೊಡ್ತೀನಿ ಸರ್. 2,15,000 ರೂಪಾಯಿಗೆ ಫೈನಲ್ ಆಗುತ್ತೆ. ಹೌದು ಸರ್. ಬರೀ 2,35,000 ರೂಪಾಯಿಗೆ 2010 ಆಟೋಮೆಟಿಕ್ ಸಿಗುವಂತದ್ದು ಬರೀ 1,40,000 ರೂಪಾಯಿಗೆ ಆಗುತ್ತೆ. ನಿಮ್ ಶೋರೂಮ್ ಹೆಸರು ಮತ್ತೆ ಇದು ಎಲ್ಲಿ ಲೊಕೇಟ್ ಆಗಿದೆ ಅಣ್ಣ? ಸರ್ ನಮ್ಮ ಶೋರೂಮ್ ಹೆಸರು ಟ್ರಿನಿಟಿ ಕಾರ್ಸ್ ಅಂತ, ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಆಪೋಸಿಟ್, ಪಕ್ಕದಲ್ಲೇ SPK ಕಲ್ಯಾಣ ಮಂಟಪ ಇದೆ, ಅಲ್ಲಿ ಬರುತ್ತೆ ಸರ್. ಇದು ಲೋನ್ ಬಗ್ಗೆ ಹೇಳಿ ಅಣ್ಣ. ಸರ್ 2013 ಎಬ್ಬ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರೋ 70 to 80%, 90% ಆಗುತ್ತೆ ಅಣ್ಣ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. 2017 ಮಾಡಲು ಮಾರುತಿ ಓಮಿನಿ 8 ಸೀಟರ್ ಸಿಂಗಲ್ ಓನರ್ ಗಾಡಿ ಬರೀ 3,05,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಇದು 2017 ಮಾಡಲು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ 8 ಸೀಟರ್ ಗಾಡಿ ಬರೀ 56,000 ಶೋರೂಮ್ ಹಿಸ್ಟ್ರಿ ಇದೆ. ಬರೀ 56,000 ಓಡಿರೋ 3,05,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. 3,05,000 ರೂಪಾಯಿಗೆ ಆಗುತ್ತೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು. ಬ್ರಾಂಡ್ ನ್ಯೂ ಟೈರ್ಸ್ ಇದೆ, 8 ಸೀಟರ್ ಸೀಟ್ ಕವರ್ ಇದೆ. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿದೆ. 4x4 ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೋಡಿ ನೀವು ಬ್ರಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. 8 ಸೀಟರ್ ವೆಹಿಕಲ್ ಬರೀ 3,05,000 ರೂಪಾಯಿ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. 2011 ಮಾಡಲು ಆಲ್ಟ್ ಸ್ವಿಫ್ಟ್ K ಸೀರೀಸ್ ಇಂಜಿನ್ ಸಿಂಗಲ್ ಓನರ್ ಗಾಡಿ 75,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. 3,05,000 ಹೇಳ್ತಾರೆ. 2,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಶಿಫ್ಟ್ ಬರೀ 2,90,000ಕ್ಕೆ ಆಗುತ್ತೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರು, ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದ್ದಾರೆ. ಹಾಗೆ ನೋಡಿ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಕೂಡ ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ಇಂಟೀರಿಯರ್ ಇರೋದು. ಪೆಟ್ರೋಲ್ ನೋಡಿದ್ರೆ ಇದು ಡೀಸೆಲ್ 2010 ಮಾಡಲು ಡೀಸೆಲ್ FCI ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಇದು ಬಂದು 2,90,000 ಹೇಳ್ತಾರೆ. 2,80,000ಕ್ಕೆ ಡೀಸೆಲ್ ಗಾಡಿ 10 ಮಾಡಲು ಕೊಡ್ತೀನಿ ಸರ್. 2010 ಮಾಡಲು ಸೆಕೆಂಡ್ ಓನರ್ 2,80,000 ರೂಪಾಯಿಗೆ ಆಗುತ್ತೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಕ್ಲಾಸ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಆಲ್ಮೋಸ್ಟ್ 70 to 80% ಇರುವಂತ ಟೈರ್ ಕಂಡೀಷನ್ಸ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಸೂಪರ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಅಣ್ಣ ಇನ್ನೊಂದು ಓಮಿನಿ ಇದೆ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್. ಟ್ರಿನಿಟಿ ಕಾರ್ಸ್ ಅಲ್ಲಿ ಓಮಿನಿ ಈಕೋ ಅನ್ನೋ ಎನಿ ಟೈಮ್ ಇದ್ದೇ ಇರ್ತದೆ ಸರ್. ನೋಡಿ ಇದು 2017 ಮಾಡಲು 8 ಸೀಟರ್ ಸಿಲ್ವರ್ ಕಲರ್. ಇದು ಬಂದು 2,95,000 ಹೇಳ್ತಾರೆ. 2,80,000ಕ್ಕೆ 2017 ಮಾಡಲು 8 ಸೀಟರ್ ಗಾಡಿ ಕೊಡ್ತೀನಿ ಸರ್. ಮಾರುತಿ ಓಮಿನಿ 2017 ಮಾಡಲು 8 ಸೀಟರ್ ವೆಹಿಕಲ್. ನೋಡಿ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರೋದು. 4x4 ಟೈರು ಹಂಗೆ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇದನ್ನು ಅಷ್ಟೇ, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಕೂಡ 8 ಸೀಟರ್ ವೆಹಿಕಲ್. ಒಂದು ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ನೀವು ಒಮಿನಿ ತಗೋಬೇಕು ಅಂತ ಹೇಳಿದ್ರೆ ಟ್ರಿನಿಟಿ ಕಾರಿಗೆ ಬರಬೇಕು. ಇಲ್ಲಿ ಒಮಿನಿ ಮತ್ತೆ ಈಕೋ ಯಾವಾಗ್ಲೂ ಇದ್ದೇ ಇರುತ್ತೆ ಸರ್. ಸ್ವಿಫ್ಟ್ ಡೀಸೆಲ್ 2014 ಮಾಡಲು ಸ್ವಿಫ್ಟ್ ಡೀಸೆಲ್, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಬ್ರಾಂಡ್ ನ್ಯೂ ಟೈರ್ಸ್, ವೆರಿ ಗುಡ್ ಕಂಡೀಷನ್ ಆಗಿದೆ ಸರ್. ಇದು ಬಂದು 4,60,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,60,000 ಹೇಳ್ತಾ ಇದಾರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ವೀಕ್ಷಕರ. ಇದು ಕೂಡ ಅಷ್ಟೇ ಗಾಡಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುವಂತದ್ದು. ಬಾಡಿ ಲೈನ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಬ್ರಾಂಡ್ ನ್ಯೂ ಟೈರ್ ಬರತಕ್ಕಂಥದ್ದು. 4x4 ಅದೇ ತರ ಇದೆ, ಬ್ರಾಂಡ್ ನ್ಯೂ ಟೈರು. ನೀವು ಇಂಟೀರಿಯರ್ ಬಂದ್ರೆ ಇದು ಅಷ್ಟೇ, ಇಂಟೀರಿಯರ್ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಸರ್ ಮಾರುತಿ ಈಕೋ 4 ಗಾಡಿ ಇದೆ. ಇದು 2022 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 18,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 5,15,000ಕ್ಕೆ 22 ಮಾಡಲು ಈಕೋ ಕೊಡ್ತೀನಿ. ಬರೀ ಡೌನ್ ಪೇಮೆಂಟ್ 75,000 ತಗೊಂಡ್ಬನ್ನಿ ಸರ್, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. 5,15,000 ರೂಪಾಯಿಗೆ ಫೈನಲ್ ಆಗುತ್ತೆ. ನೀವು ಹಾಗೆ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಲ್ಲಿ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ, ಬ್ರಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಇರುವಂತದ್ದು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬ್ರಾಂಡ್ ನ್ಯೂ ಕಂಡೀಷನ್ ಶೋರೂಮ್ ಟೆಸ್ಟ್ ಅಲ್ಲಿ ಇರುವಂತ ವೆಹಿಕಲ್ ಅಣ್ಣ. ಹಾಗೆ ಇನ್ನೊಂದು ಈಕೋ ಸರ್, ಸಿಲ್ವರ್ ಬೇಡ ಅಂದ್ರೆ ಗ್ರೇ ಕಲರ್ ಇದೆ.
ಇದು ಸುಧಾ 2022 ಮಾಡಲು ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ಸ್, 12 ಏರ್ ಬ್ಯಾಗು, ABS, 5 ಸೀಟರ್ AC ಗಾಡಿ. ಇದು ಸುಧಾ ಫೈನಲ್ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 70,000 ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. ನೋಡಿ ಇದು ಕೂಡ 5 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. 2022 ಮಾಡಲು. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ಲೆದರ್ ಅಪಾಸ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂಥದ್ದು. ಬರೀ 5 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ ವೀಕ್ಷಕರೇ. ಇದು ಕೂಡ ಶೋರೂಮ್ ಟೆಸ್ಟ್ ಅಲ್ಲೇ ಇರುವಂಥದ್ದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂಥದ್ದು ಈಕೋಗಳನ್ನ ಇಟ್ಟಿದ್ದಾರೆ. ನೋಡಿ ಈ ಕಲರ್ ಬೇಡ ಅಂದ್ರೆ ನೀವು ಈ ಕಲರ್ಗೆ ಹೋಗ್ಬೋದು. ಎರಡೂ 2022 ಮಾಡಲು. ಅಣ್ಣ ಶಿಫ್ಟ್ ಸರ್ 2009 ಮಾಡಲು ಸ್ವಿಫ್ಟ್ VXi ವಿತ್ ಮ್ಯಾಗ್ವಿಲ್ ಇದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು ನಿಮ್ಗೆ 2,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್, ವಿತ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಸರ್. ಬರೀ 2,60,000 ರೂಪಾಯಿ ಫೈನಲ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಇರುವಂಥದ್ದು. ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ನೀವು ಇಂಟೀರಿಯರ್ ಬಂದ್ರೆ ಇದು ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬ್ರ್ಯಾಂಡ್ ನ್ಯೂ ಆಗಿರುವಂಥದ್ದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. 2008 ಮಾಡಲು ಸ್ವಿಫ್ಟ್ VXi ಇದು ಬಂದು 2,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,15,000 ರೂಪಾಯಿಗೆ ಫೈನಲ್ ಆಗುತ್ತೆ. ಹೌದು ಸರ್. ನೋಡಿ ಬರೀ 2,15,000 ರೂಪಾಯಿಗೆ ಫೈನಲ್ ಆಗುತ್ತೆ. ನೋಡಿ ಇದು ತುಂಬಾ ರೇರ್ ಕಲರ್ ಅಂದ್ರೆ ರೇರ್ ಕಲರ್. ಹಾಗೆ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇದು ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂಥದ್ದು. ವೆಲ್ ಮೇಂಟೈನ್ ಆಗಿರೋ ಕಾರ್ ಇಟ್ಟಿದ್ದಾರೆ ಇಲ್ಲಿ. ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ವೆಹಿಕಲ್ಗಳೇ ಇರೋದು. ಅಣ್ಣ ಈ ವೆಹಿಕಲ್ ಸರ್ 2014 ಮಾಡಲು ಇಯಾನು ಎರಾಪ್ಲೆಸ್ AC ಪವರ್ ಸ್ಟೇರಿಂಗ್ ಫ್ರಂಟೆಡ್ ಪವರ್ ವಿಂಡೋ ಇದೆ. ಇದು ಬಂದು 2,25,000 ಹೇಳ್ತಾರೆ. 2,15,000ಕ್ಕೆ 2014 ಮಾಡಲು ಇಯಾನ್ ಕೊಡ್ತೀನಿ ಸರ್. ಬರೀ 2,15,000 ರೂಪಾಯಿಗೆ 2014 ಇಯಾನ್. ಬರೀ 50,000 ಡೌನ್ ಪೇಮೆಂಟ್ ತಗೊಂಡಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ನೋಡಿ ಜಸ್ಟ್ 50,000 ತಗೊಂಡ್ಬಂದ್ರೆ ಈ ಗಾಡಿನ ಮನೆಗೆ ತಗೊಂಡು ಹೋಗ್ಬೋದು. 50,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು, 4 ಟೈರು ಹಂಗೆ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ನೋಡಿ, ಇಂಟೀರಿಯರ್ನ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ಹಾಗೆ ನೀವು ಒಂದು ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಲೆದರ್ ಅಪಾಲ್ಸ್ಟ್ರಿ ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದೇ. ಅಣ್ಣ ರೆಡ್ ಅಲ್ಲೇ 2 ಇಟ್ಟಿದ್ದೀರಾ, ಇವಾಗ ಇದ್ರ ಡೀಟೇಲ್ಸ್ ಹೇಳಿ ಅಣ್ಣ. ಸರ್ 2004 ಮಾಡಲು ಸ್ಯಾಂಟ್ರೋ ಜಿಂಗು XV AC ಪವರ್ ಸ್ಟೇರಿಂಗ್ ಫ್ರಂಟೆಡ್ ಪವರ್ ವಿಂಡೋ ಬ್ಯಾಕ್ ವೈಪರ್ ಎಲ್ಲ ಇದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,25,000ಕ್ಕೆ 2004 ಮಾಡಲು ಸ್ಯಾಂಟ್ರೋ ಕೊಡ್ತೀನಿ ಸರ್. 2004 ಮಾಡಲು ಬರೀ 1,20,000 ರೂಪಾಯಿಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್ ಸಿಗುತ್ತೆ ವೀಕ್ಷಕರೇ. ಅಣ್ಣ ಈ ಗಾಡಿಗಳನ್ನೆಲ್ಲ ತಗೋಬೇಕು ಅಂದ್ರೆ ಎಲ್ಲಿ ಬರ್ಬೇಕಣ್ಣ? ಸರ್ ಟ್ರಿನಿಟಿ ಕಾರ್ಸ್, ಯೂನಿವರ್ಸಿಟಿ ಕ್ವಾರ್ಟರ್ಸ್, ಉಳ್ಳಾಳ್ ಮೇನ್ ರೋಡ್ ಅಲ್ಲಿ ಪಕ್ಕದಲ್ಲಿ SBK ಚೌಟ್ರಿ ಇದೆ ಸರ್. ನಿಯರ್ ಬೈ ಬಂದು ಅಂಬೇಡ್ಕರ್ ಕಾಲೇಜ್ ಸಿಗುತ್ತೆ ಸರ್. ಅಂಬೇಡ್ಕರ್ ಕಾಲೇಜ್ ಪಕ್ಕ ಇರೋದು SBK ಚೌಟ್ರಿ ಇದೆ, ಅದ್ರ ಪಕ್ಕದಲ್ಲೇ ಇರುವಂತದ್ದೇ ಟ್ರಿನಿಟಿ ಕಾರ್ಸ್. ನೋಡಿ ಇಲ್ಲಿ ಬಂದ್ರೆ ಬರೀ 1,10,000 ರೂಪಾಯಿಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್ ನ ತಗೊಂಡೋಗ್ಬೋದು. ಹಾಗೆ ನೀವು ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತದ್ದು. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತದ್ದು. ಅಣ್ಣ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಹುಂಡೈ i10 ಸ್ಪೋರ್ಟ್ಸ್, ಬರೀ 35,000 ಹೊಡಿದೆ. ಸಿಂಗಲ್ ಓನರ್, ಆಟೋಮೆಟಿಕ್. ಯಾರು ನೋಡ್ತಾ ಇದ್ದೀರಾ, 4 ಬ್ರಿಸ್ಟೋನ್ ಟೈರ್ಸ್ ಇದೆ. ವೆರಿ ವೆಲ್ ಮೇಂಟೈನ್ ಇದೆ ಗಾಡಿ. ಶೋರೂಮ್ ಟ್ರ್ಯಾಕ್ ಇದೆ. ಬರೀ 2,35,000ಕ್ಕೆ 2010 ಮಾಡಲು ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್. ಬರೀ 2,35,000 ರೂಪಾಯಿಗೆ 2010 ಆಟೋಮೆಟಿಕ್ ಸಿಗುವಂತದ್ದು. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. 4 ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. 35,000 ಹೊಡಿ ಅಷ್ಟೇ. ಬರೀ ಜಸ್ಟ್ 35,000 ಡ್ರಿವನ್ ಆಗಿರುವಂತದ್ದು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಆಗಿರುವಂತದ್ದು. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 2013 ಮಾಡಲು ಆಲ್ಟೋ 800 LXi AC ಪವರ್ ಸ್ಟೇರಿಂಗ್ ಫ್ರಂಟೆಡ್ ಪವರ್ ವಿಂಡೋ, ವೈಟ್ ಕಲರ್, ವೆರಿ ವೆಲ್ ಮೇಂಟೆಡ್. ಬರೀ 1,85,000ಕ್ಕೆ 13 ಮಾಡಲು ಆಲ್ಟೋ 800 ಕೊಡ್ತೀನಿ ಸರ್. ಬರೀ 1,85,000 ರೂಪಾಯಿಗೆ ಆಲ್ಟೋ 800, ಅದು 2013 ಮಾಡಲು. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ವೆಲ್ ಕ್ಲಾಸ್ ಆಗಿ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಆಲ್ಮೋಸ್ಟ್ ಇದಕ್ಕೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತದ್ದು. ಅಣ್ಣ ವ್ಯಾಗನರ್
ಸರ್ 2013 ಮಾಡಲು ವ್ಯಾಗನರ್ ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಮಾಡ್ಕೊಡ್ತಾರೆ. ಇದು ಬಂದು 2,85,000ಕ್ಕೆ 13 ಮಾಡಲು ವ್ಯಾಗನರ್ ಕೊಡ್ತಾರೆ ಸರ್. 2,85,000 ರೂಪಾಯಿಗೆ ವಾಗನರ್ ಆಗುತ್ತೆ. AC ಪವರ್ ಸ್ಟೇರಿಂಗ್ VX ಗಾಡಿ ಕೊಡ್ತೀನಿ ಸರ್. ನೋಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು ಬರೀ 2,85,000 ರೂಪಾಯಿಗೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಮೇಂಟೈನ್ ಆಗಿದೆ. ಆಲ್ಮೋಸ್ಟ್ 70 to 80% ಇರುವಂತ ಟೈರ್ ಕಂಡೀಷನ್ಸ್. ನೀವು ವ್ಯಾಗನರ್ ಅಂದ್ರೆ ಕೇಳೋದೇ ಬೇಕಾಗಿಲ್ಲ. ಸ್ಪೇಸ್ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಕಂಪನಿ ಸಿಸ್ಟಮ್ ಕೂಡ ಇದೆ. ಹಾಗೆ ನೋಡಿ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ವೆಲ್ ಸ್ಪೇಸ್ ಆಗಿರುವಂತ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸಿಗೆ ಆಗುತ್ತೆ. ಅಣ್ಣ ವ್ಯಾಗನರ್ ಸರ್ 2014 ಮಾಡಲು ಸಿಂಗಲ್ ಓನರ್ 75,000 ಶೋರೂಮ್ ಹಿಸ್ಟ್ರಿ VXI ಬರೀ 3,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. 3,15,000 ರೂಪಾಯಿಗೆ ಆಗುತ್ತೆ. ಆಲ್ಮೋಸ್ಟ್ ಇದು ಅಷ್ಟೇ ಬ್ರಾಂಡ್ ನ್ಯೂ ಟೈರ್ ಇರೋದು. ಬಾಡಿ ಲೈನ್ ನೋಡ್ತಾ ಇರ್ಬೋದು. ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಾಸ್ಟ್ರಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಲೆದರ್ ಅಪಾಸ್ಟ್ರಿ ಮಾತ್ರ ಬ್ರಾಂಡ್ ನ್ಯೂ ಆಗಿದೆ. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತದ್ದು. ತುಂಬಾ ರೀಸನಬಲ್ ಪ್ರೈಸಿಗೆ ಆಗುವಂತದ್ದು. ಅಣ್ಣ ನೆಕ್ಸ್ಟ್ ಸ್ವಿಫ್ಟ್ ಸರ್ 2017 VXI ಆಪ್ಷನಲ್ ಡ್ಯುವಲ್ ಏರ್ ಬ್ಯಾಗು ABS ಸಿಂಗಲ್ ಓನರ್ 17 ಮಾಡಲು ಗಾಡಿ ಸರ್. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. 2017 ಮಾಡಲ್. ಹಾಗೆ ವೀಕ್ಷಕರೇ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಅದು ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಒಂದು 60 to 70% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಅಪಾಸ್ಟ್ರಿ ನೋಡ್ತಾ ಇರ್ಬೋದು. ಲೆದರ್ ಅಪಾಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ 2019 ಮಾಡಲು i20 19 ಸ್ಪೋರ್ಟ್ಸ್ ಆಪ್ಷನಲ್ ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಶೋರೂಮ್ ಹಿಸ್ಟ್ರಿ ಇದೆ. ನಿನ್ನೆ 7,000 ಕೂಡ ಸರ್ವಿಸ್ ಮಾಡಿದ್ದಾರೆ. ಡ್ಯುವಲ್ ಏರ್ ಬ್ಯಾಗು ಟಾಪ್ ಎಲ್ಲ ಇದೆ. 5,95,000 ಫೈನಲ್ ಮಾಡ್ಕೊಡ್ತೀನಿ. ನಿನ್ನೆ ಇನ್ನು ಸರ್ವಿಸ್ ಆಗಿರುವಂತದ್ದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಅಷ್ಟೇ ಸೂಪರ್ ಆಗಿರೋ ಇಂಟೀರಿಯರ್ ಇರುವಂತದ್ದು. ಸರ್ 2020 ಮಾಡಲು ಇದು ಸುಧಾ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಬರೀ ಓಡಿರೋದೇ 15,000 ಶೋರೂಮ್ ಟ್ರ್ಯಾಕ್. 15,000 ಶೋರೂಮ್ ಹಿಸ್ಟ್ರಿ ಇದೆ. ಬರೀ 15,000 ಓಡಿರೋದು. ಅದು ಶೋರೂಮ್ ಟ್ರ್ಯಾಕ್ ಇರುವಂತದ್ದು. ಹೌದು ಸರ್. ಬರೀ ಜಸ್ಟ್ 15,000 ಡ್ರಿವನ್ ಆಗಿರೋದು. 2020 ಮಾಡಲ್ ವೀಕ್ಷಕರೇ. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ವೆಹಿಕಲ್ ಇದ್ದಂಗಿದೆ. ನೀವು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಅಣ್ಣ ಇದ್ರ ಆಸ್ಕಿಂಗ್ ಪ್ರೈಸ್ 100% ಕಿಲೋಮೀಟರ್ ಜಿನಿಯನ್ ಇರ್ತದೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರ್ತದೆ. ಡಾಕ್ಯುಮೆಂಟ್ ಏನೇ ಇದೆ ನಮ್ ಜವಾಬ್ದಾರಿ ಇರ್ತದೆ. ಇದು ಬಂದು 4,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 4,45,000 ರೂಪಾಯಿಗೆ ಫೈನಲ್ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ನೋಡಿ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತದ್ದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಬರೀ 15,000 ಡ್ರಿವನ್ ಆಗಿರುವಂತ ವೆಹಿಕಲ್. ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಅಲ್ಲಿ ಇರುವಂತ ವೆಹಿಕಲ್. ಅಣ್ಣ ನೆಕ್ಸ್ಟ್ ವೆಹಿಕಲ್ ಸರ್ 2016 ಮಾಡಲು ಸ್ವಿಫ್ಟ್ ಡಿಸೈರ್ ಬರೀ 40,000 ಹೊಡಿದೆ. ಡ್ಯುವಲ್ ಏರ್ ಬ್ಯಾಗು ABS ಎಲ್ಲ ಇದೆ. 40,000 ಶೋರೂಮ್ ಟ್ರ್ಯಾಕ್ ಇದೆ. ಇದು ಕೂಡ ಜಸ್ಟ್ 40,000 ಓಡಿರುವಂತದ್ದು. ಬರೀ 40,000 ಡ್ರಿವನ್ ಆಗಿರುವಂತ ವೆಹಿಕಲ್. ತುಂಬಾ ಲೆಸ್ ಡ್ರಿವನ್ ವೆಹಿಕಲ್ ನ ಇಟ್ಟಿರೋದು ಇವರು. ಅಣ್ಣ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ? ಇದು ಬಂದು 4,60,000 ಫೈನಲ್ ಮಾಡ್ಕೊಡ್ತೀನಿ. 60,000 ಡೌನ್ ಪೇಮೆಂಟ್ ಆಗ ಬನ್ನಿ 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ 4,60,000 ಬರೀ 60,000 ಡೌನ್ ಪೇಮೆಂಟ್. 60,000 DP ಇಟ್ಕೊಂಡ್ರೆ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. ನೀವು ನೋಡ್ತಾ ಇರ್ಬೋದು 60 to 70% ಇರುವಂತ ಟೈರ್ ಕಂಡೀಷನ್. ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಇದೆ. ಹಾಗೆ ನೀವು ಬಾಡಿ ಲೈನ್ ಅಂತೂ ಸೂಪರ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ಬಂದ್ರೆ ನೋಡಿ ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತದ್ದು. ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತದ್ದು. ಬರೀ 60,000 ತಗೊಂಡ್ಬಂದ್ರೆ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 2013 ಮಾಡಲು Ertiga VXI. ಇದು ಬಂದು ಸರ್ವಿಸ್ ಆಗಿದೆ. ಇದು ಬಂದು 98,000 ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದು ನಿಮ್ಗೆ 5,10,000ಕ್ಕೆ 2013 ಮಾಡಲು Ertiga ಪೆಟ್ರೋಲ್ ಕೊಡ್ತೀನಿ ಸರ್. 2013 ಮಾಡಲು Ertiga ಪೆಟ್ರೋಲ್ 5,10,000 ಕೊಡ್ತೀನಿ ಸರ್. 5,10,000 ರೂಪಾಯಿಗೆ ಆಗುತ್ತೆ. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಅಷ್ಟೇ ಚೆನ್ನಾಗಿ ಬ್ರ್ಯಾಂಡ್ ಆಗಿರುವಂತದ್ದು. ಹಾಗೆ ಟೈರ್ ಕಂಡೀಷನ್ ಅಷ್ಟೇ ಆಲ್ಮೋಸ್ಟ್ ನೀವು ಬ್ರ್ಯಾಂಡ್ ನ್ಯೂ ಟೈರ್ ಇದ್ದಂಗೆ ಇರೋದು. 4 ಟೈರು ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಸ್ಟ್ರಿ ನೋಡ್ತಾ ಇರ್ಬೋದು ವೀಕ್ಷಕರೇ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 8 ಸೀಟರ್ ವೆಹಿಕಲ್ ಬರೀ 5,10,000 ರೂಪಾಯಿಗೆ ಆಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಅಣ್ಣ 2009 ಮಾಡಲು i10 ಮ್ಯಾಗ್ನಾ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,85,000 ಕೊಡ್ತೀನಿ ಅಣ್ಣ. 2009 ಮಾಡಲು ಬರೀ 1,80,000 ರೂಪಾಯಿಗೆ. ಹೌದು ಸರ್. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ.
ಹಾಗೆ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂಥದ್ದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂಥದ್ದು, 4x4 ಟೈರು ಹಾಗೆ ಇದೆ. ಹಾಗೆ ಇಂಟೀರಿಯರಿಗೆ ಬಂದರೆ ಇಂಟೀರಿಯರ್ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಆಗಿರುವಂಥದ್ದು. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಲೆದರ್ ಅಪಾಲ್ಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂಥ ವೆಹಿಕಲ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು i10 ಗ್ರ್ಯಾಂಡ್ 2017 ಮಾಡಲು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಸ್ಪೋರ್ಟ್ಸ್, ಡುವೆಲ್ ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್ ಎಲ್ಲ ಇದೆ. 4,35,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಗಾಡಿ ವೆರಿ ವೆರಿ ವೆಲ್ ಮೇಂಟೆಡ್. ಬರೀ 60,000 ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ ಒಂದು 60,000 ಡೌನ್ ಪೇಮೆಂಟ್ ಕೊಟ್ಟರೆ ಇದು ಮಿಕ್ಕಿದ್ದು ಲೋನ್ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಬರ್ತಕ್ಕಂಥದ್ದು. ಬರೀ ಒಂದು 60,000 ತಗೊಂಬಂದ್ರೆ ಈ ಗಾಡಿನ ಮನೆಗೆ ತಗೊಂಡೋಗ್ಬೋದು. ಅಣ್ಣ ವ್ಯಾಗನರ್ ಸರ್ 2013 ಮಾಡಲು, ಗ್ರೇ ನೋಡಿ, ವೈಟ್ ನೋಡಿದ್ರೆ ಗ್ರೇ ಇದೆ, ಸಿಲ್ವರ್ ಇದೆ, ಎಲ್ಲಾ ಕಲರ್ ಇದೆ. ವ್ಯಾಗನರ್ 13 ಮಾಡಲು, ಸಿಂಗಲ್ ಓನರ್ ಗಾಡಿ, 2,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 2,85,000 ರೂಪಾಯಿಗೆ ಆಗುತ್ತೆ. ವೀಕ್ಷಕರ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು, ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಕೂಡ ಅಷ್ಟೇ ವೆಲ್ ಮೇಂಟೈನ್ ಆಗಿರುವಂತ ವ್ಯಾಗನರ್. ಅಣ್ಣ ಇನ್ನೊಂದು ವ್ಯಾಗನರ್ ಇದೆಯಲ್ಲ, ಇದು 2013 ಮಾಡಲು, ಇದು VXI ಸಿಂಗಲ್ ಓನರ್ ವಿತ್ ಸರ್ವಿಸ್ ಆಗಿದೆ. ಶೋರೂಮ್ ಟ್ರಾಕ್ 70,000 ಹೊಡಿದೆ. ಇದು 2,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಕೂಡ 2,95,000 ರೂಪಾಯಿಗೆ ವಿತ್ ಶೋರೂಮ್ ಟ್ರ್ಯಾಕ್ ಇರುವಂತದ್ದು, ಬ್ರ್ಯಾಂಡ್ ನ್ಯೂ ಟೈರು. ಬಾಡಿ ಲೈನ್ ಮಾತ್ರ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಇಂಟೀರಿಯರ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ಇಂಟೀರಿಯರ್, ತುಂಬಾ ರೀಸನಬಲ್ ಪ್ರೈಸಿಗೆ ಆಗುವಂತದ್ದು. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಇದು 2004 ಮಾಡಲು, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಇದೆ, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. 1,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,40,000 ರೂಪಾಯಿಗೆ ಆಗುತ್ತೆ, ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು. ಗಾಡಿ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಇದಕ್ಕೆ 4x4 ಬ್ರ್ಯಾಂಡ್ ನ್ಯೂ ಟೈರ್ ಇರೋದು. ಬರೀ 1,40,000 ರೂಪಾಯಿಗೆ ಆಗುತ್ತೆ ವೀಕ್ಷಕರೇ. ಅಣ್ಣ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ಇದು ಸುಧಾ 2009 ಮಾಡಲು, K ಸೀರೀಸ್, ಡಿಸೆಂಬರ್ ಗಾಡಿ, ಸಿಂಗಲ್ ಓನರ್, ಬರೀ 35,000 ಹೊಡಿದೆ. ಶೋರೂಮ್ ಮಿಸ್ಟ್ರಿ ಇದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ. 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಇದು ಕೂಡ 1,80,000 ರೂಪಾಯಿಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ ವೀಕ್ಷಕರೇ ನಿಮಗೆ. ಬರೀ 1,80,000 ರೂಪಾಯಿಗೆ ಬರೀ 36,000 ಡ್ರಿವನ್ ಆಗಿರುವಂತ ಶೋರೂಮ್ ಹಿಸ್ಟ್ರಿ ಇದೆ. ಬಾಡಿ ಲೈನು ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋದು, ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್. ಅಣ್ಣ ನೆಕ್ಸ್ಟ್ ವೆಹಿಕಲ್ 2012 ಮಾಡಲು, ಆಲ್ಟೋ 800 ಸಿಂಗಲ್ ಓನರ್, 48,000 ಶೋರೂಮ್ ಟ್ರ್ಯಾಕ್ ಇದೆ, AC ಪವರ್ ಸ್ಟೇರಿಂಗ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ, ವೆರಿ ವೆಲ್ ಮೇಂಟೆಡ್ ಇದೆ. 2,15,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. ಬರೀ 2,15,000 ರೂಪಾಯಿಗೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ಶೋರೂಮ್ ಟೇಸ್ಟ್ ಅಲ್ಲಿ ಇರುವಂತದ್ದು, ಬ್ರ್ಯಾಂಡ್ ನ್ಯೂ ಇರುವಂತದ್ದು. ಹಾಗೆ ಟೈರ್ ಕಂಡೀಷನ್ ಅಷ್ಟೇ ಚೆನ್ನಾಗಿರುವಂತದ್ದು, ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ಬರೀ 2,15,000 ರೂಪಾಯಿಗೆ ಈ ಗಾಡಿ ನಿಮ್ದಾಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ 2015 ಮಾಡಲು, ZDI ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್, ಡೀಸೆಲ್, ಟಾಪ್ ಎಂಡ್ ಮಾಡಲು, 6,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6,40,000 ರೂಪಾಯಿಗೆ ಫೈನಲ್ ಆಗೋದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು ವೀಕ್ಷಕರೇ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿದೆ. ಲೆದರ್ ಅಪಾಲ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. 6,40,000 ಫೈನಲ್ ಆಗುತ್ತೆ. ಬರೀ 6,40,000 ರೂಪಾಯಿಗೆ ಫೈನಲ್ ಆಗುತ್ತೆ. ಅಣ್ಣ ಇನೋವಾ ಸರ್, ಇನೋವಾ ಕ್ರಿಸ್ಟಾ 2016 ಮಾಡಲು, ಜೆಡ್ ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್, 170 ಶೋರೂಮ್ ಟ್ರ್ಯಾಕ್, ವೆರಿ ವೆರಿ ವೆಲ್ ಮೇಂಟೆಡ್ ಇದೆ. 16 ಲಕ್ಷ ಹೇಳ್ತಾರೆ, 15.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 16 ಲಕ್ಷ ಹೇಳ್ತಿದ್ದಾರೆ ವೀಕ್ಷಕರೇ, 15.5 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಆಗಿರುವಂಥ ವೆಹಿಕಲ್. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂಥದ್ದು. ಆಲ್ಮೋಸ್ಟ್ 70 to 80% ಇರುವಂಥ ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಹಾಗೆ ಇಂಟೀರಿಯರ್ ಬಂದರೆ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಬ್ರ್ಯಾಂಡ್ ನ್ಯೂ ಆಗಿರುವಂಥದ್ದು. ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಅಣ್ಣ ಲೈನ್ ವ್ಯಾಗನರ್ ನಿಲ್ಸಿದಿರಲ್ಲ ಅಣ್ಣ, ಎಷ್ಟು ಗಾಡಿ ಇದೆ ಅಣ್ಣ? ಟ್ರಿನಿಟಿ ಕಾರ್ಸ್ ಅಲ್ಲಿ 9 ಗಾಡಿ ವ್ಯಾಗನರ್ ಇದೆ ಅಣ್ಣ. 9 ಗಾಡಿ ವ್ಯಾಗನರ್ ಇದೆ. ಹೌದಣ್ಣ. ಅಣ್ಣ ಇದ್ರ ಡೀಟೇಲ್ಸ್ ಹೇಳಿ ಅಣ್ಣ. 2021 ಮಾಡಲು, CNG ಪೆಟ್ರೋಲ್, ಸಿಂಗಲ್ ಓನರ್, 60,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 4,80,000ಕ್ಕೆ 2021 ಮಾಡಲು ವ್ಯಾಗನರ್ ಕೊಡ್ತೀನಿ, ವಿತ್ CNG ಕೊಡ್ತೀನಿ. 4,80,000 ರೂಪಾಯಿಗೆ 2021 ಮಾಡಲು ವ್ಯಾಗನರ್ ವಿತ್ ಪೆಟ್ರೋಲ್ ವಿತ್ CNG. ಹೌದು ಅಣ್ಣ ನೆಕ್ಸ್ಟ್ ವೆಹಿಕಲ್ 9 ಮಾಡಲು, LPG ಪೆಟ್ರೋಲ್ 2 ಇದೆ, ಬ್ರಾಂಡ್ ನ್ಯೂ ಟೈರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ವೆರಿ ವೆರಿ ವೆಲ್ ಮೇಂಟೈನ್ ಇದೆ. ಇದು ಬಂದು 1,68,000ಕ್ಕೆ 9 ಮಾಡಲು ಕೊಡ್ತೀನಿ ಸರ್. 1,68,000 ರೂಪಾಯಿಗೆ 9 ಮಾಡಲ್ ಸಿಗ್ತಾ ಇದೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಅಣ್ಣ ನೆಕ್ಸ್ಟ್ ವೆಹಿಕಲ್ ಇದು 2005 ಮಾಡಲು, 5 ವರ್ಷ FC ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ.
1,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,45,000 1 ವರ್ಷ ಇನ್ಸೂರೆನ್ಸ್ 5 ವರ್ಷ FC ಆಗುತ್ತೆ ಸರ್. 1 ವರ್ಷ ಇನ್ಶೂರೆನ್ಸ್ 5 ವರ್ಷ FC ಆಗುತ್ತೆ. 1,45,000 ರೂಪಾಯಿಗೆ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುವಂತದ್ದು, ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಅಣ್ಣ ನೆಕ್ಸ್ಟ್ ವೆಹಿಕಲ್ ಇದು ಸುಧಾ 5 ಮಾಡಲು 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. FC ಮಾಡಿಕೊಟ್ಟು 1,10,000ಕ್ಕೆ 5 ಮಾಡಲು ಕೊಡ್ತೀನಿ ಸರ್. ಬರೀ 1,10,000 ರೂಪಾಯಿಗೆ 5 ಮಾಡಲ್ ಆಗುತ್ತೆ. ಅದು 5 ವರ್ಷ FC ಇರುವಂತದ್ದು, 1 ವರ್ಷ ಇನ್ಶೂರೆನ್ಸ್ ಇರುವಂತದ್ದು ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ. ವ್ಯಾಗನರ್ ಇದು ಕೂಡ 5 ಮಾಡಲು, ಇದು ಕೂಡ 5 ಮಾಡಲು, ಯಾವ್ದು ಬೇಕಾದ್ರೂ ತಗೋಬಹುದು. ಅಣ್ಣ ನೆಕ್ಸ್ಟ್ ವೆಹಿಕಲ್ 2005 ಮಾಡಲು ಜನ್ನು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು ನಿಮ್ಗೆ 1,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,20,000 ರೂಪಾಯಿಗೆ ಫೈನಲ್ ಆಗುತ್ತೆ. FC ಇನ್ಶೂರೆನ್ಸ್ ರನ್ನಿಂಗ್ ಇರುವಂತದ್ದು ಜೆನ್ನು, ಸಖತ್ತಾಗಿರುವಂತ ವೆಹಿಕಲ್, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ನ ಇಟ್ಟಿದ್ದಾರೆ ವೀಕ್ಷಕರೇ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ 2009 ಮಾಡಲು ಸ್ವಿಫ್ಟ್ LDI ವಿಡಿಯೋ ಕನ್ವರ್ಟ್ ಆಗಿದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 2,40,000 ಫೈನಲ್ ಮಾಡ್ಕೊಡ್ತೀನಿ. ಬರೀ 2,40,000 ರೂಪಾಯಿಗೆ ಫೈನಲ್ ಆಗುತ್ತೆ. ಹೌದು ಅಣ್ಣ ನೆಕ್ಸ್ಟ್ ವೆಹಿಕಲ್ ಇದು 2012 ಮಾಡಲು ಇಯಾನು ಎರಾಪ್ಲೆಸ್, ಸೆಕೆಂಡ್ ಓನರ್, 80,000 ಶೋರೂಮ್ ಹಿಸ್ಟ್ರಿ ಇದೆ. ಬರೀ 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಕೂಡ ಬರೀ 2 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. ಅಣ್ಣ ಆನ್ ಟೇಬಲ್ ಕೂತ್ಕೊಂಡ್ರೆ ಏನಾದ್ರು ನೆಗೋಷಿಯಬಲ್ ಇದೆ ಅಣ್ಣ? ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಒಂದು 5,000 ಹೆಚ್ಚು ಕಮ್ಮಿನೂ ಆಗುತ್ತೆ. ಆನ್ ಟೇಬಲ್ ನೆಗೋಷಿಯಬಲ್ ಕೂಡ ಆಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ. ಮಾರುತಿ ಜನ್ನು LXi 2007 ಮಾಡಲು AC ಪವರ್ ಸ್ಟೇರಿಂಗ್ ಇದೆ. ಇದು ಬಂದು 1,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,25,000 ರೂಪಾಯಿಗೆ ಜೆಡ್. ಅಣ್ಣ ನೆಕ್ಸ್ಟ್ ಟಾಟಾ ನ್ಯಾನೋ 2012 ಮಾಡಲು LX AC ಇದೆ, ಫ್ರಂಟೆಡ್ ಪವರ್ ವಿಂಡೋ ಇದೆ. 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 90,000 ರೂಪಾಯಿಗೆ ಆಗುವಂತದ್ದು ಟಾಟಾ ನ್ಯಾನೋ. ಟಾಟಾ ನ್ಯಾನೋ ಬೇಕಾದ್ರೂ ತಗೋಬಹುದು 90,000, ಇಲ್ಲ ಜೆನ್ ಬೇಕಾದ್ರೂ ತಗೋಬಹುದು 1,10,000 ರೂಪಾಯಿ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಪುಯೆಟ್ ಪುಂಟೋ ಡೀಸೆಲ್, ಟಾಪ್ ಎಂಡ್ ಮಾಡಲು 14 ಮಾಡಲು ಡೀಸೆಲ್ ಗಾಡಿ. ಬಜಾರಲ್ಲಿ ಯಾರು ಕೊಟ್ಟಿರ್ಬೋದು ಸರ್. 2,60,000ಕ್ಕೆ ಟಾಪ್ ಎಂಡ್ ಮಾಡಲು ಪುಂಟೋ ಕೊಡ್ತೀನಿ ಸರ್. 2,60,000 ರೂಪಾಯಿಗೆ, ಅದು ಬಜಾರಲ್ಲೇ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ. ಹೌದು ಅಣ್ಣ ನೆಕ್ಸ್ಟ್ ವೆಹಿಕಲ್ ಇದು 2009 ಮಾಡಲು I20 ಪೆಟ್ರೋಲು, ಸೆಕೆಂಡ್ ಓನರ್ ಗಾಡಿ. 1,95,000 ಫೈನಲ್ ಆಗುತ್ತೆ ಸರ್. ಬರೀ 1,90,000 ರೂಪಾಯಿಗೆ ಸೆಕೆಂಡ್ ಓನರ್ ವೆಹಿಕಲ್ I20.